ವೆಲ್ಕಮ್ ಬ್ಯಾಕ್ ಪೀಪಲ್, ಹೇಗಿದ್ರೆ ಎಲ್ಲಾದರೂ. ಸೊ ಇವಾಗ ನಾನು ನಮ್ಮ ರಾಹುಲ್ ಮನೆ ಹತ್ರ ಬಂದಿದ್ದೆ. ಸೊ ಇವತ್ತಿನ ವ್ಲಾಗ್ ರಾಹುಲ್ ಮನೆಯಿಂದನೇ ಸ್ಟಾರ್ಟ್ ಆಯಿತು. ಸೊ ಇವಾಗ ನಾನು ರಾಹುಲ್ ಇಬ್ಬರೂ ಪವನ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಪವನ್ ಮನೆ ಹತ್ರ ಹೋಗ್ಬಿಟ್ಟು ಏನಾಯ್ತಂತ ನೋಡೋಣ. ಗೈಸ್ ದೇವರ ಹತ್ರ ಬಂದಿದ್ದೀವಿ. ಪವನ್ ಹತ್ರ ಇಲ್ಲ ಒಬ್ಬ ಜೂನಿಯರ್ ಇದ್ದಾರೆ. ಜೂನಿಯರ್ ಇವರೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಸೊ ನಾವು ಮೇಲೆ ಪವನ್ ಅವ್ರನ್ನ ಕರ್ಕೊಂಬರೋಣ ಅಂತ ಇವಾಗ ನಾನು ರಾಹುಲ್ ಹೋಗ್ತಾ ಇದೀವಿ ಪವನ್ ಜಿ ಅವ್ರ ಮನೆಗೆ. ನೋಡಿ ಇದೆ ಪವನ್ ಜಿ ಅವ್ರ ಮನೆ. ಇಲ್ಲಿ ಅಪಾರ್ಟ್ಮೆಂಟ್ ಇದೆ, ಒಂದೊಂಥರ ಸೈಕೋ ಸೊಸೈಟಿ. ಸೊ ಈ ಸೈಕೋ ಸೊಸೈಟಿಲಿ ಪವನ್ ಜಿ ಅವ್ರದ್ದು ಸೆಕೆಂಡ್ ಫ್ಲೋರ್ ಮನೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ನಾವೀಗ. ನೋಡಿ ಪವನ್ ಜಿ ಅವ್ರದ್ದು ಹಯಾಬುಜಾ ಇಲ್ಲೇ ನಿಂತಿದೆ. ಪಬ್ಲಿ ಅವ್ರ ಹಯಾಬುಜಾ ತರ್ಬೋದು. ಇಲ್ಲಿ ನೋಡಿ ಎಲ್ಲಿದ್ದಾರೆ, ಅಲ್ಲಿದ್ದಾರೆ ನೋಡಿ ಪವನ್ ಜಿ ಅವ್ರ ಅಪ್ಪ. ಇವಾಗ ಹೋಗ್ತಾ ಇದೀವಿ ಮೇಲ್ಗಡೆ, ಹೋಗ್ಬಿಟ್ಟು ನೋಡೋಣ ಮೇಲೆ. ಪವನ್ ಅವರು ಎಲ್ರಿಗೂ ಪ್ರಸಾದ ಕೊಟ್ಬಿಟ್ಟು ಇವಾಗ ಬಂದಿದ್ದಾರೆ. ಅಂಡರ್ವೇರಲ್ಲಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು. ಸೊ ಇವಾಗ ಕೆಳಗಡೆ ಹೋಗ್ತಾ ಇದೀವಿ. ನಮ್ಮ ಜೊತೆ ಇನ್ನ ಇಬ್ರು ಚೈಲ್ಡ್ ಬಂದವ್ರೆ. ಹೌದಾ? ಬಾರಲ್ಲಿ ಬರೋ ಅವ್ರಿಗೆ ಚೈಲ್ಡು. ಈಗ ಎಲ್ಲಿಗೆ ಹೋಗೋದು ಫಸ್ಟ್ ಆಫ್ ಆಲ್? ಲೇಔಟ್ ಎಕ್ಸ್ಪ್ಲೋರ್ ಮಾಡ್ತೀಯ? ಅಣ್ಣ ಅಲ್ಲಿ ಲೇಔಟ್ ಅಲ್ಬೋದು. ಕಂಪೌಂಡ್ ಅಂಡ್ ನೀನ್ ಮಾಡೋ. ಅದೇನ್ ಮಾಡೋ, ನಾವ್ ಇಲ್ಲೇ ಇರ್ತೀವಿ. ನಿಂದೇನಾರು ವರ್ಕೌಟ್ ಆದ್ರೆ ನಾವು ಮಾಡ್ತೀವಿ. ಮಾಡೋ ಕಾಂಟೆಂಟ್ ತಮ್ಮನೇಲಿ ಹಾಕ್ತೀನಿ ನೋಡು. ನಮ್ಮ ಜೂನಿಯರ್ ಬಿದ್ದಿ ತಲೆ ಬಿಲ್ಡೆ ಹೊಡೆದಾಕೊಂಡ. ಈಗ ನಮ್ಮ ಜೂನಿಯರ್ ಏನೋ ಮಾಡಕ್ ಹೋಗ್ತಾವನೆ. ಹೋಗೋ ಜೂನಿಯರ್ ಅಂತ ಹೇಳಕ್ಕೋ ಇದಾಗತ್ತೆ ನಂಗೆ. ಒಳ್ಳೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂಥರ ಇದೆಯಾ? ಮತ್ತೀಗ ಮುಚ್ಕೊಂಡು ಹೇಳಿ. ಪವನಿಗಿರುತ್ತೆ. ಪವನ್ ಜಿ ಅವ್ರ ಐಫೋನ್ 16 ಕೊಡ್ತಾ ಇದಾರೆ ಸೇಫ್ಟಿಗೆ. ತೋರಿಸಿ ಸರ್ ಐಫೋನ್ 16. ನಾವೆಲ್ಲ ಅಲ್ಲಿ ಹೋಗಿದೀವಲ್ಲೇ. ಎಲ್ಲರೂ ಇಲ್ಲಿ ಪವನ್ ಜಿ ಅವ್ರ ಪಾರ್ಕಿಂಗ್ ಅಲ್ಲಿ ಇದೀವಿ. ಮಳೆ ಸಕ್ಕ ಜೋರಾಗಿ ಬರ್ತಿದೆ, ನಿಮ್ಗೆ ಯಾಕೋ ಕಾಣದೇ ಇರ್ಬೋದು. ಮಳೆ ನಿಂತ ಮೇಲೆ ನಾವೆಲ್ಲರೂ ಚಂದನ್ ಮನೆಗೆ ಹೋಗೋಣ ಅಂತ ಇದ್ದೀವಿ. ಸೊ ಇವ್ರು ಯಾರ್ಯಾರ್ದು ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡ್ತಾನೆ, ಇವನು ಸ್ಟಾಕ್ ಮಾಡ್ತಾ ಇದ್ದಾನೆ ಎಲ್ಲಾರು. ಇನ್ನೊಂದು ತಮ್ಮನೇಲಿ ಐಡಿಯಾ ಸಿಕ್ತು, ಸೀನಿಯರ್ ವರ್ಸಸ್ ಜೂನಿಯರ್ ಫೈಟ್. ಗೈಸ್ ಈಗ ಮಳೆ ನಿಂತಾದ್ಮೇಲೆ ಚಂದನ್ ಮನೆಗೆ ಹೋಗ್ತೀವಿ. ಸೊ ಅಲ್ಲಿವರೆಗೂ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಚಂದನ್ ಮನೆ ಹತ್ರ ಹೋಗ್ತಾ ಇದೀವಿ. ನಾನು ರಾಹುಲ್ ಮತ್ತೆ ಪವನ್. ಚಂದನ್ ಮನೇಲಿ ಇದಾನ ಇಲ್ವಾ ಅಂತ ಗೊತ್ತಿಲ್ಲ. ಇಷ್ಟೊತ್ತವರೆಗೂ ಮಳೆ ಬರ್ತಿತ್ತು. ಸೊ ಅದಕ್ಕೆ ಅಲ್ಲೇ ಪವನ್ ಪಾರ್ಕಿಂಗ್ ಅಲ್ಲೇ ಇದ್ವಿ. ಸೊ ಇವಾಗ ಹೋಗ್ತಾ ಇದೀವಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತಗೋತೀವಿ. ಅದೇ ಗೈಸ್ ಇವಾಗ ನಾವು ಚಂದನ್ ಮನೆ ಹತ್ರ ಬಂದಿದ್ದೀವಿ. ಇವಾಗ ಚಂದನ್ ಮನೆ ಹತ್ರ ಏನಕ್ಕೆ ಬಂದಿರೋದಂದರೆ ಅವನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಯಾಕಂದರೆ 2 ವಿಡಿಯೋ ಆಯಿತು. 2 ವಿಡಿಯೋದಲ್ಲಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತಾ. ಸೊ ಇದು 3rd ವಿಡಿಯೋ. ಸೊ ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಅವನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಅವನು ಬರಲ್ಲ ಇವಾಗ ಸದ್ಯಕ್ಕೆ. ಅಂದರೆ ಇವಾಗ ನಮ್ಮ ಜೊತೆ ನಮ್ಮದು ಏನು ಪ್ಲಾನ್ ಇಲ್ಲ ಎಲ್ಲರೂ ಸುತ್ತಾಡಕ್ಕೆ ಹೋಗ್ಬೇಕಂತ. ಸುಮ್ಮನೆ ಇದ್ದಿಲ್ಲ, ಮಳೆ ಬರ್ತಿತ್ತು, ವೆದರ್ ಚೆನ್ನಾಗಿದೆ ಅಂತ ನಾವು ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಸೊ ಇವಾಗ ಬನ್ನಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವನು ನೋಡಿ. ಬಟ್ ನಮ್ಮ ನೆಕ್ಸ್ಟ್ ಮುಂದಿನ ಬಾಕ್ಸಲ್ಲಿ ಅವ್ನು ಖಂಡಿತ ಬಂದೇ ಬರ್ತಾನೆ. ಸೊ ನಾವು ಹೋಗ್ತಾ ಇದ್ದೀವಿ. ಚಂದನ್ ಹಾಗೆ ಹೇಳ್ದಂಗೆ ನಮ್ಮ ಗ್ರೂಪಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಂಬರ್. ಏನದು ಗೈಸ್ ನೋಡಿ, ಇವರೇ ಚಂದನ್. ನಮ್ಮ ಬ್ಲಾಗಲ್ಲಿ ಇದ್ಮೇಲಿದ್ದ ಇವನು ಬರ್ತಾನೆ. ಇವರಿಲ್ಲದೆ ಸದ್ಯಕ್ಕೆ ನಮ್ಮ ಬ್ಲಾಗ್ ನೀಟಾಗಿ ಆಗ್ತಾ ಇಲ್ಲ. ಇವರು ಮತ್ತೆ ಇನ್ನೊಬ್ಬ ಅವರೇ ನಮ್ಮ ಏನನ್ನ ಅಲ್ಲ, ಅವ್ನಿಗೆ ಏನಾರ ಹೆಸರು ನೀಟಾಗಿ ಮುಟ್ಟಿ ಸುಮಂತ್ ಕರ್ಕೊಂಡ್ ಬರ್ತೀವಿ ನಾವು. ಅವ್ರು ಇಲ್ಲದೆ ಇದ್ದ ಬಾಗಿಲ್ಲ ಚೆನ್ನಾಗಿ ಆಗ್ತಾ ಇಲ್ಲ ನಮ್ದು. ಏನಂತಂದ್ರೆ ಎಂಡ್ ಆಫ್ ದ ಡೇ ಪವನ್ ಜಿ ತುರ್ರೆ. ಹೌದಾ? ಸೊ ಗೈಸ್ ಹೌದು. ಸೊ ಗೈಸ್ ನಿಮ್ಗೆ ಹೇಳಿಲ್ಲ, ನಾವು ಎಲ್ಲ ಫ್ರೆಂಡ್ಸ್ಗೂ ಫ್ಯಾಕ್ಟ್ ಅಂತ ಇರುತ್ತೆ. ಇವ್ರು ಫ್ಯಾಕ್ಟ್ ಇವನು ತುರ್ರೆ.
ಇವಂದೇನೋ ಫ್ಯಾಕ್ಟ್ ಹೇಳ. ಏನಿಲ್ಲ, ನಾನು ಒಂದ್ ಹೇಳಲ್ಲ. ಅವನಿಗೆ ಭಯ ಇಬ್ಬರಿಗೆ ಗೊತ್ತು. ನಿಂಗೆ ಗೊತ್ತಾ? ಭಯ ಇರ್ಬೇಕು. ಫ್ಯಾಕ್ಟ್ ನಂಬರ್ 2 ಭಯ ಇರ್ಬೇಕು. ಅವನಿಗೆ ಗೊತ್ತೇ. ಗೈಸ್ ನೀವೇ ಗೆಸ್ ಮಾಡಿ ಏನ್ ಫ್ಯಾಕ್ಟ್ ನಂಬರ್ 2 ಅಂತ. ಅಷ್ಟೇ. ಸಾರಿ. ಮಾಡ ಇರೋ ಗೈಸ್ ಇವ್ನು ಟೈಪಿಂಗ್ ಮಷೀನ್ ಇಲ್ಲಿ ಎರರ್ ಆಗ್ಬಿಟ್ಟಿದೆ, ಬಟ್ ಇವ್ನು ಟೈಪ್ ಇಲ್ಲಿ ಯಾರಿದ್ದಾರೆ? ಏಯ್ ಅಜ್ಜು ದುಮ್ತನಾನಂದ ದೇರ ದಿಂತಾರೆ ದುಮ್ತನಾನಂದ ದೇರ ಲೋ ಯಾಕೆ ನೀನು ಆಂಟಿ ಇದ್ದ ಬಿದ್ದಿದ್ಯಾ? ಆಂಟಿ ಲವರ ನೀನು? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲೋ ಇವಾಗ ಗಾರ್ಡಲ್ಲಿದ್ದಾರೆ, ಯಾಕಂದ್ರೆ ನಾವೆಲ್ಲ ಜೊತೆಗೆ ಸೇರಿದಾಗ ಯಾವತ್ತೂ ಗಾರ್ಡಲ್ಲಿ ಇರ್ತೀವಿ, ಯಾರನ್ನೂ ನಂಬಕ್ಕಾಗಲ್ಲ. ಇಂಥ ಮಾತಲ್ಲೆಲ್ಲ ಎಲ್ಲರೂ ಶತ್ರುಗಳೇ ನೋಡಿ. ನಾವು ಪ್ರಾಣ ಕೊಡ್ತೀವಿ. ಬೆಳಿಗ್ಗೆ ಆಗ್ಲಿ ರಾತ್ರಿ. ಇವಾಗ ನಮ್ಮ ಫ್ರೆಂಡ್ಗೆ ನಾವು ಅಲ್ವಿದಾ ಹೇಳ್ತಾ ಇದ್ವಿ. ರಾಹುಲ್ ಇಲ್ಲಾಂದ್ರೆ ನಮ್ದು ಹೊಸ ಚೆನ್ನಾಗಿತ್ತಪ್ಪ, ಇವೆಲ್ಲ ಬೇಡ. ಸೊ ಗೈಸ್ ಇವಾಗ ರೀಟೇಕ್ ಫೈನಲಿ ಸಾಸ್. ಸೊ ಗೈಸ್ ಇವಾಗ ನಾವು ನಮ್ಮ ಇನ್ನೊಬ್ಬ ಮೆಂಬರ್ ಸುಮಂತ್ ಹೇಳ್ದಂಗೆ ಅವನ ಮನೆಗೆ ಹೋಗ್ತಾ ಇದೀವಿ ಸದ್ಯಕ್ಕೆ. ಅವನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀವಿ. ವೆಲ್ಕಮ್. ಥ್ಯಾಂಕ್ ಯು ವೆಲ್ಕಮ್. ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ. ಬಾಯ್. ಸೊ ಗೈಸ್ ಇನ್ನೊಬ್ಬ ಹೇಳ್ದಂಗೆ ಇನ್ನೊಬ್ಬ ಮೆಂಬರ್ ಇದ್ದಾನೆ. ಸೊ ಅವನ್ನ ಎತ್ತಾಕೊಂಡ್ ಬರ್ತೀವಿ ನಾವು. ಅವನ್ನ ನೋಡ್ಬಿಟ್ರೆ ನೀವೆಲ್ಲ ಸೈಕ್ ಆಗೋಗ್ಬಿಡ್ತೀರ. ಅವ್ನ ಎತ್ಕೊಂಡು ಬರ್ತೀವಿ, ಗಾಡಿ ಕರ್ಕೊಂಡು. ಎಲ್ಲ ಒತ್ಬಿಟ್ಟಿದ್ದಾನೆ ಇವ್ರನ್ನ. ಯಾಕೆ ವಯಸ್ಸಿಗೆ ಹೋಗ್ತಾ ಇದೀವಿ ನಾವು ನಮ್ಮ ಇನ್ನೊಬ್ಬ ಫ್ರೆಂಡ್ ಮನೆಗೆ. ಅಲ್ಲೊಬ್ಬಟ್ಟು ಅವ್ನು ಸಿಕ್ಕಿದ್ರೆ ಅವ್ನ ತಗೊಂಡ್ ಬರ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಮನೆಗೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ನಾನು ಹುಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಡ್ರೈವರ್ ಅವರು ಜಾಕೆಟ್ ಹಾಕ್ಕೊಂಡಿದ್ದಾರೆ, ನಮ್ಮ ಅಣ್ಣ ಅವರು. ಸೊ ಅಲ್ಲಿ ಹೋಗ್ಬಿಟ್ಟು ಅವನ್ನ ಮೀಟ್ ಮಾಡಿಸ್ತೀವಿ. ಇವಾಗ ನಾವು ನಮ್ಮ ಫ್ರೆಂಡ್ ಹತ್ರ ಬಂದಿದ್ದೀವಿ. ಅವನು ಮೇಲಿದ್ದಾನೆ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ನೋಡೋಣ, ಹೋಗ್ತಿರ್ತಾನೆ. ಸೊ ಹೋಗ್ತಾ ಇದ್ದೀವಿ ಮದ್ವೆ ಮೇಲೆ. ಸೊ ಹೋಪಾನ್ ಇರ್ತಾನೆ, ಸ್ಕೂಲಿಂದ ಬಂದಿರಬೇಕು. ಇಲ್ಲೇ ಇದೆ ನೋಡಿ ಸ್ಕೂಲ್. ಮಾರವಾಡಿಗ ಏನು ಹೇಳಿದ್ದು ಅಂತ ಕೇಳಿಸ್ಲಿಲ್ಲ ನನಗೆ. ಅನ್ಫಾರ್ಚುನೇಟ್ಲಿ ನಮ್ಮ ಫ್ರೆಂಡ್ ಮನೇಲಿಲ್ಲ. ಫೋನ್ ಮಾಡಿದೆ, ಫೋನ್ ಮಾಡ್ತಿಲ್ಲ. ಅಲ್ಲಿ ನೋಡಿದೆ, ಅಲ್ಲಿ ಏನದು ಏನು ನಡೆಯಲ್ಲ ಬಾ ನೋಡಿ. ಎಲ್ಲೈತದು? ಎಲ್ಲಿದೆ ಅಲ್ಲಿ? ಸೊ ಗೈಸ್ ನಮ್ಮ ಫ್ರೆಂಡ್ ಅವರಿಲ್ಲ ಮನೇಲಿ, ಯಾರೂ ಇಲ್ಲ ಆ್ಯಕ್ಚುಲಿ. ಸದ್ಯಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಪಕ್ಕ ಮೀಟ್ ಮಾಡಿಸ್ತೀವಿ. ನೀವು ನೋಡ್ದಂಗೆ ಅವನು ಇರಲಿಲ್ಲ ಇವಾಗ ಸದ್ಯಕ್ಕೆ ಮನೇಲಿ. ಓ ಮೈ ಗಾಡ್ ಬರ್ತವರಲ್ಲ ಅವನು ಮಗ ನೋಡಿ. ಇವನು ಸುಮಂತ್, ಆಗ್ಲೇ ಹೇಳ್ದಂಗೆ ನಮ್ಮ ಗ್ಯಾಂಗಲ್ಲಿ ಮೇನ್ ಹುಡುಗ. ಇವನ್ ಇಲ್ದೇ ಇದ್ರೆ ನಮ್ ಗ್ಯಾಂಗಲ್ಲಿ ಯಾರಿಗೂ ಜೋಶೇ ಬರಲ್ಲ. ಇವನೇ ಮುಟ್ಟಿ ಸುಮಂತ್. ತುಂಬಾ ಇವ್ರಿಗೆ ನಿಕ್ನೇಮ್ ಇದೆ ಸದ್ಯಕ್ಕೆ. ಇವಾಗ ಯೋಚನೆ ಬಂದಿದ್ದು ಹೇಳಿದೀವಿ ನಾವು. ಇಕ್ಕಿರೋ ನಿಕ್ನೇಮ್ ಎಲ್ಲ ನಾವು ಹೇಳಕ್ಕೆ ಆಗಲ್ಲ ಅಂತ ನಿಕ್ನೇಮ್ಗಳಿಗೆ. ಅದಂತೂ ಫೇಮಸ್, ಅದು ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಅಷ್ಟೇ. ನೋಡಿ ಗೈಸ್, ಇವರೇ ನಮ್ಮ ಫ್ರೆಂಡು. ಇವ್ರಿಲ್ದೆ ಗೈಸ್ ಇವನ್ ಬಂದಿರೆ ನಮ್ಮ ವ್ಲಾಗ್ ನೋಡಿ ಗೈಸ್, ಚಂದ, ಅತಿ ಚಂದ. ನೋ ಒನ್ ಇನ್ ಹೀಸ್ ಹೌಸ್ ಗೈಸ್.
ಈ ನೋಡಿ ಫುಲ್ ನೋಡಿ ಇಲ್ಲೇ ಪ್ಯಾಂಟ್ ಟೈಗರ್ ಆಯ್ತು ಇವಾಗ ಮನೆಗೆ ಹೋಗ್ಬಿಡ್ತಾ ಇದ್ವಿ ನಾವು. ಕೈ ಸದ್ಯ ನಮ್ಮ ಫ್ರೆಂಡ್ ಸಿಗ್ದ ಇವಾಗ. ಕೋರಮಂಡಲ್ ಇವನು ನಮ್ಮ ಗ್ರೂಪಲ್ಲಿ ಇವನೇ ಮೇನ್ ಕೋರ್ ಮೆಂಬರ್. ಇವನೇ ಕೋರ್ ಮಂಡಲ್. ಯಾಕೆಂದ್ರೆ ನಮ್ಮ ಯೂಟ್ಯೂಬಲ್ಲಿ ಯಾವುದೋ ಹುಳ ಐತಂತ ನಮ್ಮ ಪವನ್ಜಿ ಹೇಳ್ದ, ಹೆಚ್ಚು ಬಿಸಾಗ್ದ ಅದನ್ನು. ಇಲ್ಲ ಇದಕ್ಕೆ ಅವಾಗಿಂದ ಎದುರ್ಕೊಂತವ್ರೆ ಗೈಸ್. ವೇಸ್ಟ್. ಯಾವಾಗ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ. ಇನ್ಮೇಲೆ ನೋಡಿ ಗೈಸ್ ಇವಾಗ ಬರುತ್ತೆ ಆಕ್ಚುಲಿ ಫುಲ್ ಬೀಳ್ತಿದ್ದೆ. ಅನ್ಕೊಂಬಿಟ್ಟು ನೀನೇ ಹಿಂದೆ ಅನ್ಕೊಂಬಿಟ್ಟೆ ಆ ಶೂಸ್ ನೋಡ್ಬಿಟ್ಟು. ಓ ಯಾವ ಕಾಲದಿಂದ ಇತ್ತು ಧೂಳು. ಇಲ್ಲಿ ನೋಡಿ ಅವಳಿ ಅದಲ್ಲ ಹೇಳ್ಬಾರ್ದು. ಅದು ನಮ್ಮ ಸ್ಕೂಲ್ ಪವನ್. ಗೈಸ್ ಇವನು ಮೊದಲು ನಮ್ಮ ಸ್ಕೂಲಲ್ಲಿ ಇದ್ದ. ನಮ್ಮ ಸ್ಕೂಲಲ್ಲಿ ಇದ್ದ ಫಸ್ಟು. ನನ್ನಿಂದ ಬಿಟ್ಟೋಗ್ತಾ ಇಲ್ಲ ಮಾಡಿರೋ ಕೆಲ್ಸಕ್ಕೆ ಬಿಟ್ಟೋಗ್ಬಿಟ್ಟ. ಕೀಲ ಗೈಸ್ ಈಗ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದೀನಿ. ಒಂದು ಸ್ವಲ್ಪ ವಿಚಿತ್ರ ಪ್ರಾಣಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಶೇಕಿಂಗ್ ಮಾಡಬೇಕು. ಶೇಕಿಂಗ್ ಶೇಕಿ ಶೇಕಿ ತಗೊಂಡಿದ್ದಾನೆ ನೋಡಿ ವಿಚಿತ್ರ ಪ್ರಾಣಿ. ನಮ್ಮ ಫ್ರೆಂಡ್ದು ಹೊಸ ಫೋನ್ ಬಂದಿದೆ. ಯಾರ್ದಿದು? ಹೊಸ ಫೋನ್ ಬಂದಿದೆ. ಇವಾಗ ನಾವು ಇವನ ಮನೆಗೆ ಸದ್ಯಕ್ಕೆ ಬಂದಿದ್ದೀವಿ. ಇವನ್ಗೆ ಈಗ ಸದ್ಯಕ್ಕೆ ಟ್ಯೂಷನ್ ಇಲ್ಲ. ನಾಳೆ ಮ್ಯಾಚ್ ಗೈಸ್. ನಾಳೆ ಮ್ಯಾಚ್ ಗೈಸ್. ಇದೇ ನೋಡಿ ಗೈಸ್ ನಮ್ಮ ಸ್ಕೂಲ್ದು. ಇದು ಹಾಕೊಂಡು ಬೇರೆ ಸ್ಕೂಲ್ ಆಡಿ ಅಗೇನ್ಸ್ಟ್ ಬೇರೆ ಸ್ಕೂಲ್ ಆಡ್ತಾವ್ರಿ ನನ್ನ ಮಗ. ಸರಿ ಇಲ್ಲ ಇವನು. ನಮ್ಮ ಸ್ಕೂಲ್ದು ಇತ್ತು ಅಲ್ಲ ನಿಮ್ ಕಾಲ ಬರೆಯೋದಿ. ಓ ಸರಿ ಹಾಕೋಣ. ಸೊ ಗೈಸ್ ಇವಾಗ ಸದ್ಯಕ್ಕೆ ಇವನ್ ಮನೇಲಿ ಇದೀವಿ. ಇವಾಗ ಇವನ್ ಮನೆಯಿಂದ ಇವ್ನ ತಕೊಂಡು ಎಲ್ಲರೂ ಬೇರೆ ಕಡೆ ಹೋಗ್ತೀವಿ. ಇವಾಗ ಸ್ವಲ್ಪ ನಾವು ಮಾಡಿರೋ ಬ್ಲಾಗೇ ನೋಡಿಲ್ಲ. ಇವನ್ ನಮ್ಮ ಚಾನಲ್ ಇದೆ ಅಂತಾನೆ ಮರ್ತೋಗ್ಬಿಟ್ಟವನೆ. ಇವ್ನಿಗೆ ನಮ್ದೆರಡು ಬ್ಲಾಗ್ ತೋರಿಸ್ಬಿಟ್ಟು ತೋರಿಸ್ತೀವಿ. ಸದ್ಯಕ್ಕೆ ಇವಾಗ ಇವನು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದೀವಿ. ಇದೇ ಮೇಲ್ ಇದ್ದಿದ್ದು ಫಸ್ಟ್ ಒಂದು ಇಲ್ಲ ಲೈವ್. ಬಟ್ ಯಾಕೆ ನೋಡಿ ಗೈಸ್ ಇವ್ರಿಬ್ರದ್ದು ಸೇಮ್ ಚಪ್ಪಲಿ. ಸೇಮ್ ಚಪ್ಪಲಿ ಎಲ್ಲ ಗೈಸ್ ಚೆನ್ನಾಗಿರಲ್ಲ. ಒರಿಜಿನಲ್ ಪಾಪ. ಸೊ ಇವಾಗ ನಾವು ಹೋಗ್ತಿದೀವಿ. ಗೊತ್ತಿಲ್ಲ ಎಲ್ಲಿ ಹೋಗ್ತಿದೀವಿ ಅಂತ. ಬಟ್ ಫಸ್ಟ್ ಹೋಗ್ತಾ ಇದೀವಿ. ಇವಾಗ ಚಂದನ್ ಮನೆಗೆ ಹೋಗ್ತೀವಿ. ಮತ್ತೆ ಇವಾಗ ನಮ್ ಗ್ಯಾಂಗ್ ನ ಫುಲ್ ನೀಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಚಂದನ್ ಮನೆ ಹತ್ರ ಹೋಗ್ಬಿಟ್ಟು ನಮ್ ಗ್ಯಾಂಗ್ ಎಲ್ಲ ಮೆಂಬರ್ಸ್ ಅವ್ರೆ. ಮೇ ಬಿ ಎಕ್ಸ್ಟ್ರಾ ಆಮ್ಲೆ ಆಡ್ ಮಾಡ್ಬೋದು. ಬಟ್ ಇವಾಗಂತೂ ಇವರೇ ಇರೋದು. ಇಲ್ಲ ಗೈಸ್ ಆಕ್ಚುಲಿ ನಮ್ ಚಾನಲ್ಗೆ 5 ಜನ ಮೇನು ನಾವೇ. ಸೊ ಆಮೇಲೆ ಬರ್ತಾ ಇರ್ತಾರೆ. ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ. ನೋಡ್ಬಿಟ್ಟಾ ನಾವು ಮೋಸ್ಟ್ಲಿ 5 ಜನ ನಾವು ಮೇಯ್ನು. ಮಿಕ್ಕಿದ್ ಇವನೊಬ್ಬ ಅವನೇ. ಇವನೊಬ್ಬನೇ ಇದ್ದಿದ್ದು ಮಿಕ್ಕಿರೋದು. ಇವನು ಬಂದವನೇ. ನಾವು 3 ಜನ ನಿಮ್ಗೆ ಆಲ್ರೆಡಿ ಗೊತ್ತು. ಇವಾಗ ಮತ್ತೆ ಚಂದನ್ ಮನೆಗೆ ಹೋಗ್ತೀವಿ. ಏನ್ ಗೊತ್ತು ಏನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ನಿಮಗೆ ಮುಂದೆ ಗೊತ್ತಾಗುತ್ತೆ ಯಾರಂತ. ಇನ್ನೆಷ್ಟು ಒಳ್ಳೆಯವನಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ವಿಡಿಯೋದಲ್ಲಿ ಹೋಗ್ತಾ ಇರಿ. ಇನ್ನು ನಾವು ಇವಾಗ ನಾವು ಹೋಗೋದು ಚಂದನ್ ಮನೆ ಹತ್ರ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕಂತ. ಸೊ ನೋಡಿ ಗೈಸ್ ಮತ್ತೆ ಬಂದಿದ್ದೀವಿ ಇವಾಗ ಚಂದನ್ ಮನೆ ಹತ್ರ. ಗೊತ್ತಿಲ್ಲ ಯಾಕೆ ಬಂದಿದ್ದೀವಿ ಗೊತ್ತಿಲ್ಲ. ಇವನು ಬಂದರು. ಏನು ಕ್ಯಾಪ್ಟನ್ ಆಗಿದ್ದ ಅವ್ರ ಕೋಚ್ ಕುಡ್ದಾಲ್ ತರ ಇದೆಯಾ ಅಂತ ಕ್ಯಾಪ್ಟನ್ಶಿಪ್ ಇಲ್ಲ ತಗೊಂಡ್ಬಿಟ್ರು. ನೋಡ್ರಿ 3 ವೀಲರ್ ಅದು ಆಟೋ ಅದು. ಈಗ ಇದ ಇದೀವಿ. ಸುಬಲ್ ಬಲಿದಾನೆ. ಚಂದನ್ನು ಬರ್ತಾರೆ ಇವಾಗ. ನಮ್ದೇ ಬಿಲ್ಡಿಂಗ್ ನಾನೇ ಸೇಯಲ್ಲ ಬಿಟ್ಟಿದ್ದೀನಿ. ಓ ಅವತ್ತು ಯಾಕೆ ಓನರ್ ಬಂದು ಹೋಗುತ್ತಲ್ಲ ಅವತ್ತು. ಮಚ್ಚ ಇವನಿಗೆ ಬನ್ನಿ ಸಾರ್ ಯಾವ ಕಾರ್ ಬೇಕು? ಈ ಕಾರ ಬರ್ರಿ 20 ರೂಪಾಯಿ. ಈ ಕಾರ 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ. ಅದು ನೋಡಿ ನೋ ಚೀಪ್ ಬಾರ್ಗೇನಿಂಗ್. ಅದು 50 ರೂಪಾಯಿ ಪಕ್ಕ. ಅದಕ್ಕೆಲ್ಲ ಬಾರ್ಗೇನಿಂಗ್ ಕೊಡಲ್ಲ. 1 ರೂಪಾಯಿ ಓಡಿಲ್ಲ ರೀ ಅದು. 1 ರೂಪಾಯಿ ಓಡಿಲ್ವಾ? ಡೀಸೆಲ್ ಟ್ಯಾಂಕ್ ಇಲ್ಲಾದ್ರೂ ಒಣಗೋಗೈತೆ. ಏನು ಆಕ್ಷೆ ಇಲ್ಲ ಅದಕ್ಕೆ. ಯಾಕಂದ್ರೆ ಕಾಸೆ ಇಲ್ಲ. ಈಗ ನಮ್ಮ ಫ್ರೆಂಡು ಸುಮ್ಮನೆ ಬಂದಿಲ್ವಳು. ಅಲ್ಲಾಡುತ್ತಲ್ಲೂ ಅಲ್ಲಾಡುತ್ತೆ.
ಏಕೆಂದರೆ ಟೀ ಇದೇ ನಮ್ಮ ಚಾನೆಲ್ನ ಮೇನ್ ಗ್ರೂಪು. ಸೊ ಕಿತ್ತೋಗಿರೋ ಜೋಕ್ಸ್ ಎಲ್ಲ ಹೊಡಿಬೇಡ. ನಾವೇ ಮೇಲು ಲಾಸ್ಟ್ ಒನ್ ಟೈಮ್ ಇನ್ನೊಂದ್ಸರಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಏನ್ ಕೊಟ್ಬಿಡ್ತೀವಿ ಒಂದೊಂದು ಲೀಟ್ರು? ಯೂರಿನ್ ಲೋ ಯೂರಿನ್ ಏನಕ್ಕೋಬೇಕು? ನೀನ್ ಕುಡಿತಿಯಲ್ಲ ಲೇ ವೇವಷ್ಟಿದೆ ಮಗನೇ. ಗೈಸ್ ಅವರಿಗೆ ಜೀವ ಬೈಕ್ ಬಿಟ್ಟಿದೆ. ಗೈಸ್ ಇವಾಗ ಫ್ರೆಂಡು ಅವರ ಅಮ್ಮನ ಹೋಗ್ತಾ ಇದ್ದಾರೆ, ಅವನ್ನೆಲ್ಲ ಹೋಗ್ಬೇಕಂತ. ಸೊ ನಾವು ಈ ವ್ಲಾಗ್ನ ಇಲ್ಲೇ ಮುಗಿಸೋಣ. ಅಲ್ಲಿ ನಾನು ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀನಿ, ಆದರೆ ವಿಡಿಯೋ ಇಲ್ಲಿಗೆ ಮುಗಿಯುತ್ತಾ ನೀವೇ ನೋಡಿ. ಇಷ್ಟೊತ್ತವರೆಗೂ ನಕ್ಕೊಂಡು ಆಟ ಆಡ್ತಿದ್ದವರು ಸಡನ್ ಆಗಿ ಹಾಸ್ಪಿಟ್ಲಿಗೆ ಏನಕ್ಕೆ ಬಂದರು ಅಂತ ನೀವು ಅಂದ್ಕೊಂಡ್ರೆ ಅದೊಂದು ದೊಡ್ಡ ಸ್ಟೋರಿ. ಶಾರ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಸುಮಂತ್ ಅವರು ಕಾಲಿಗೆ ಗಾಯ ಮಾಡಿಕೊಂಡು ಈಗ ಅದಕ್ಕೆ ಸ್ಟಿಚ್ ಹಾಕ್ಸೋಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಎಲ್ಲರೂ ಹೋಗೋದು ಆಚೆಗೆ ಬಿಡಿ, ಅವ್ರು ಇರ್ತಾರೆ ಬನ್ನಿ, ಟೆನ್ಷನ್ ತಗೋಬಿಡಿ, ಏನಾಗಲ್ಲ. ಸೊ ನೆಕ್ಸ್ಟ್ ಇವನು ಮತ್ತು ರಾಹುಲ್ನು ಬಿದ್ದಿದ್ದಾರೆ. ಅವ್ನು ತೋರ್ಸೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ. ಸೊ ಇಲ್ಲಿ ನೋಡಿ ಅವನು ಬಿದ್ದು ಇಲ್ಲೆಲ್ಲ ಗಾಯ ಮಾಡ್ಕೊಂಡಿದ್ದಾನೆ. ಸೊ ನಮ್ಮ ಇನ್ನೊಬ್ಬ ಮೆಂಬರ್ ಇದ್ದಾರೆ, ಇವ್ರಿಗೂ ಒಂದು ಕುರ್ಪ್ ಹಾಕ್ಬಿಡ್ತೀವಿ ಈ ಕಡೆ ಎಲ್ಲರ ಸೈಡು. ನಮ್ಮೆಲ್ಲರಿಗೂ ಆಗಿತ್ತು, ಹಾಂ ಅಲ್ಲಿ ಹಾಕ್ಬಿಡ್ತೀವಿ. ಸೊ ಇವಾಗ ಸದ್ಯಕ್ಕೆ ಇವಾಗ ಇಲ್ಲೇ ಔಟ್ರೋ ಅನ್ಕೊಂತೀನಿ. ನಾನು ಮನೆಗೆ ಹೋಗ್ಬೇಕಾದ್ರೆ ನಾನೆಲ್ಲೂ ಬೀಳದೆ ಇದ್ರೆ ಸಾಕು. ನಾನು ಬಿದ್ದರೆ ಔಟ್ರೋ ಇಲ್ಲ, ಅಲ್ಲಿ ಆಮೇಲೆ ಔಟ್ರೋ ಆಗುತ್ತೆ. ಸೊ ಸದ್ಯಕ್ಕೆ ಇವಾಗ ಔಟ್ರೋ ಅನ್ಕೊತಾ ಇದ್ದೀನಿ. ಸೊ ಐ ಸೈನ್ ಆಫ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನಮ್ಮ ಫ್ರೆಂಡು ಸುಮ್ಮನೆ ಇರೋದು ಬಿಟ್ಬಿಟ್ಟು ಕುಂಟಿ ಕಾಲು